ಮುಳ್ಬಾಗ್ಲಲ್ಲಿ 3ನೇ ಕಿಡ್ನಾಪ್ ನಡೆದಿದೆ. ನಿನ್ನೆ ಸಾಯಂಕಾಲ ರೈತರ ಭವನ ಪಕ್ಕದಲ್ಲಿರೋ ಪಾರ್ಕ್ ಅಲ್ಲಿ ಆಡಲು ಹೋದ 8 ವರ್ಷದ ಬಾಲಕಿ ಮೇಘನಾ ಕಿಡ್ನಾಪ್ಗೆ ಗುರಿಯಾಗಿದ್ದಾಳೆ. ಕಿಡ್ನಾಪ್ ಆಗಿರೋ ಮಗುನ ಖಂಡಿತವಾಗ್ಲೂ ಹುಡುಕೊಡ್ತೀವಿ ಅಂತ ಸಿಟಿ ಪೊಲೀಸ್ ಗಂಗಾಧರ್ ಅವರು ಖಚಿತಪಡಿಸಿದ್ದಾರೆ. ಪೋಷಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ತಾಜಾ ಸುದ್ದಿಗಳಿಗೋಸ್ಕರ ಕೇಳ್ತಾ ಇರಿ ಆಲ್ ಇಂಡಿಯಾ ರೇಡಿಯೋ 103.5. ಗುಡ್ ಮಾರ್ನಿಂಗ್ ಸರ್. ರಫೀಕ್ ಬಾಷಾ. ಎಸ್ ಸರ್. ಅನು, ನಮ್ಗೆ ಮನೆ ಹೊಡ್ಕೊಟ್ಟಿದೀವ್ರೆ. ಹಲೋ ಮೇಡಮ್. ಇಲ್ಲಿ ಲೋಕಲ್ ಎಸ್ಐ. ನೀರಿನ ಸಮಸ್ಯೆ ಇಲ್ಲ? ಇಲ್ಲ ಸರ್, 24 ಗಂಟೆ ಬರುತ್ತೆ. ನಿಜನಾ? ಅಪ್ಪ, ಬುಜ್ಜಿನ್ ಕರ್ಕೊಂಡ್ ಬನ್ನಿ. ಹುಷಾರಪ್ಪ. ಅಪ್ಪ, ಕಾಫಿ. ಥ್ಯಾಂಕ್ ಯು ಮಗಳೇ. ರಫೀಕ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅಂದ್ರೇನು? ಅಕ್ಕ ಅಂತ ಹೇಳು. ಆಯ್ತಕ್ಕ. ನನ್ನ ಮಾತ್ರ ಭಾವ ಅನ್ಬಿಡಿ. ಇಲ್ಲ, ಚೆನ್ನಾಗಿರಲ್ಲ. ಸಾಯಿರಾಮ್, ನನ್ನ ಚಿಕ್ಕಪ್ಪ ಅಂತ ಆಗ್ಲಿ ಸರ್. ಅದೆಲ್ಲ ಇರ್ಲಿ, ಪುಟಿನ 3rd ಸ್ಟ್ಯಾಂಡರ್ಡ್ ಹಾಕ್ಬೇಕು. ಒಳ್ಳೆ ಸ್ಕೂಲ್ ಇದ್ರೆ ಹೇಳ್ತೀಯಾ? ಹಾಗೆ ಆಗ್ಲಿ, ನೋಡ್ತೀನಕ್ಕ. ನಾನು ನೋಡ್ಕೊಂಬಂದು ಹೇಳ್ತೀನಿ. ಸರಿ. ಸರ್, ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಸರ್. ಸರ್, ನಿನ್ನೆ ಮೇಡಮ್ ಮಗು ಸ್ಕೂಲ್ ಬಗ್ಗೆ ಕೇಳಿದ್ರು. ಕರೆಕ್ಟ್. ಇಲ್ಲಿ ಒಳ್ಳೆ ಸ್ಕೂಲ್ ಯಾವ್ದಿದೆ? ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಡ್ ಮಿಸ್ ಕೂಡ ನನಗೆ ತುಂಬಾ ಪರಿಚಯ. ನಿಮಗೆ ಓಕೆ ಇದ್ರೆ ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ರಫೀಕ್. ನಮಸ್ಕಾರ ಮೇಡಮ್. ನಮಸ್ಕಾರ. 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 ಕೂತ್ಕೋ. ಏಯ್ ಮಮ್ಮಿ, ಸುಮ್ನಿರು. ನನ್ನ ಹೆಸರು ರಮಾದೇವಿ ಅಂತ, ಈ ಸ್ಕೂಲ್ ಹೆಡ್ ಮಿಸ್ಟ್ರೆಸ್. SI ಅವ್ರು ಹೇಳಿದ್ರು ನಿಮ್ ಬಗ್ಗೆ. ನನ್ ಮಗಳು ಪಾವ್ನಿ. ಹೆಡ್ ಮಿಸ್ಗೆ ಹಾಯ್ ಹೇಳು ಪುಟ್ಟಿ. ಹಾಯ್ ಮ್ಯಾಮ್. ಹಾಯ್. ನನ್ ಮಗಳು ಸ್ಟಡೀಸ್ ಅಲ್ಲಿ ಸ್ವಲ್ಪ ವೀಕ್. ನೀವೇ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು. ಖಂಡಿತವಾಗ್ಲು. ಶೋರ್. ಈ ಅಡ್ಮಿಷನ್ ಫಾರ್ಮ್ ನ ಫಿಲ್ ಮಾಡ್ಕೊಟ್ಬಿಡಿ. ಶೋರ್. ಹೋಗಣ್ವಾ? ಮೇಡಮ್ಗೆ ಬಾಯ್ ಹೇಳು. ಬಾಯ್ ಮೇಡಮ್. ಬಾಯ್. ಐಸ್ ಮಗು ಬಾಮ. ನಮಸ್ಕಾರ ಸರ್. ರಫೀಕ್. ಸರ್, ನೀವು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಬರಬೇಕು. ಸರ್, ಈ ಮಗು ಕಾಣಿಸ್ತಾ ಇಲ್ವಂತೆ. ಮಗು ಯಾವಾಗಿಂದ ಕಾಣ್ತಿಲ್ಲ ಸರ್. ಡ್ಯಾನ್ಸ್ ಸ್ಕೂಲ್ಗೆ ಅಂತ ಹೋದ್ ನನ್ ಮಗಳು ಮನೆಗೆ ವಾಪಸ್ ಬರ್ಲೇ ಇಲ್ಲ ಸರ್. ಕೂತ್ಕೊಳ್ಳಿ. ಹೇಳಿ ಸರ್. 2 ದಿನದ ಹಿಂದೆ ನಿಮ್ ಸ್ಕೂಲ್ ಹತ್ರ ಒಂದ್ ಮಗು ಕಿಡ್ನಾಪ್ ಆಗಿತ್ತಲ್ಲ? ಹೌದು ಸರ್, ನಮ್ ಸ್ಕೂಲ್ ಮಗುನೇ. ಅವತ್ತಿನ ದಿನ ಕ್ಲಾಸ್ ಎಷ್ಟು ಗಂಟೆಗೆ ಮುಗೀತು? ಡೈಲಿ ಒಂದು 5 ಗಂಟೆಗೆ ಆಗೋಗುತ್ತೆ ಸರ್. ಕ್ಲಾಸ್ ಮುಗ್ದಿದೆ ಇದೇ ಬೀದಿಲಿ ರೈಟ್ ಹೋಗಿ 3ನೇ ಬೀದಿನಲ್ಲೇ ಅವ್ರ ಮನೆ ಸರ್. ಥ್ಯಾಂಕ್ ಯು. ಕ್ಯಾರಿ ಆನ್. ಓಕೆ ಸರ್. ಸ್ಟೂಡೆಂಟ್ಸ್, ತದಿಂ ತದಿಂ ತಾದಿಂ ತದಿಂ ತದಿಂ ತಾದಿಂ. ಆ ಫುಟೇಜ್ ಎಲ್ಲ ಇದರಲ್ಲಿದೆ ಸರ್. ಕ್ಯಾಮ್ರಾ 2ನ ಝೂಮ್ ಮಾಡಿ. ಆ ಮಗುನೇ. ಅದನ್ನ ಇನ್ನೊಂಚೂರು ಝೂಮ್ ಮಾಡಿ. ಥ್ಯಾಂಕ್ ಯು ಸರ್.
ಶಿವಮೊಗ್ಗದಲ್ಲಿ ಸರಣಿ ಕಿಡ್ನಾಪ್ಗಳು ನಡೆಯುತ್ತಿರುವ ಕಿಡ್ನಾಪ್ಗಳನ್ನು ನಿಲ್ಲಿಸಲು ಮಜ್ಜಿಗೆ ತಗೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆಯಿಂದ ಪ್ರಯತ್ನ ಪಡುತ್ತಿದ್ದಾರೆ. ಸಿಟಿಯಲ್ಲಿ 8 ವರ್ಷದ ಮಕ್ಕಳೇ ಯಾಕೆ ಕಿಡ್ನಾಪ್ ಆಗ್ತಿದ್ದಾರೆ? ಏನ್ರಿ ನಮ್ ಬುಜ್ಜಿನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೇನೆ ಭಯ ಆಗ್ತಿದೆ. ಅನು, ಒಬ್ಬ CI ಹೆಂಡತಿಯಾಗಿ ನೀನೇ ಭಯಪಟ್ರೆ ಹೇಗೆ ಹೇಳು? ನಮ್ಮ ಮಗಳಿಗೆ ಏನೂ ಆಗಲ್ಲ, ನಾನಿದ್ದೀನಿ, ನೀನ್ ಮಲ್ಕೋ. ತಗೋಪುಟ್ಟ ಚಾಕ್ಲೇಟ್, ನನ್ ಬಂಗಾರ. ಬಾಯ್ ಡ್ಯಾಡಿ. ಚೆನ್ನಾಗಿ ಓದ್ಬೇಕು. ರಾಜಣ್ಣ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಆಗ್ಲೇ ಮೇಡಮ್. ಬಾಯ್, ಬಾಯ್ ಸಾಯಂಕಾಲ ಡ್ಯಾಡಿ. ಬಾಯ್ ಬರ್ತೀನಿ. ಮಮ್ಮಿ. ಹೋಗೋಣ. ಪುಟಿ ಚಾಕ್ಲೇಟ್ ಬೇಕಾ? ಸರಿ ನೀನು ಹೋಗು. ಓಕೆ ಮೇಡಮ್. ಕೊಡು. ಹಿಯರ್ ಯು ಗೋ. ಥ್ಯಾಂಕ್ಸ್ ಆಂಟಿ. ಬಾಯ್ ಬಾಯ್. ಸರಿ ಹೋಗೋಣ. ಸರ್, ನಾನು ಲ್ಯಾಬ್ ಟೆಕ್ನಿಷಿಯನ್ ಸಂಜೀವ್ ರೆಡ್ಡಿ ಅಂತ ಮಾತಾಡ್ತಿದ್ದೀನಿ. ಹೇಳಿ. ನೀವು ಕಳಿಸ್ಕೊಟ್ಟಿರೋ ಐಸ್ ಕ್ರೀಮ್ನಲ್ಲಿ ಕೆಟಾಮಿನ್ ಅನ್ನೋ ಡ್ರಗ್ಸು ಟ್ರೇಸ್ ಆಗಿದೆ ಸರ್. ಈ ಡ್ರಗ್ಸ್ ತಗೊಂಡ್ರೆ 6 ಗಂಟೆಯಿಂದ 2 ದಿನಗಳ ಕಾಲ ನಶೆ ಇರುತ್ತೆ ಸರ್. ಥ್ಯಾಂಕ್ ಯು ಡಾಕ್ಟರ್. ರಫೀಕ್ ಸರ್, ಮಗು ಕಿಡ್ನಾಪ್ ಆಗಿದ್ದ ಡ್ಯಾನ್ಸ್ ಸ್ಕೂಲ್ ಹತ್ರ ಆ ಇಡೀ ಏರಿಯಾದಲ್ಲಿ ಐಸ್ ಕ್ರೀಮ್ ಮಾರುವಂತವ್ರು ಎಷ್ಟೇ ಜನ ಇದ್ರು ನಾಳೆ ಬೆಳಗ್ಗೆ ಸ್ಟೇಷನ್ ಅಲ್ಲಿ ಇರಬೇಕು. ಎಸ್ ಸರ್. ನೀವೆಲ್ಲರೂ ಈ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಐಸ್ ಕ್ರೀಮ್ ಮಾರೋರು. 4 ದಿನಕ್ಕೂ ಮುಂಚೆ ಒಂದು ಚಿಕ್ಕ ಮಗು ನೀವು ಕೊಟ್ಟಿರೋ ಐಸ್ ಕ್ರೀಮ್ ತಿಂದು ತಲೆ ತಿರುಗಿ ಬಿದ್ದಿತ್ತು. ಅದೇ ದಿನ ಆ ಮಗು ಕಿಡ್ನಾಪ್ ಆಗಿದೆ. ನಿಮ್ 14 ಜನದಲ್ಲಿ ಅವನು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಆಚೆ ಬಂದ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ, ಇಲ್ಲ ಅಂದ್ರೆ ಒಬ್ಬೊಬ್ರು ಚರ್ಮನು ಸುಲಿಬೇಕಾಗತ್ತೆ. ಹೇಳೋ, ಮಗು ಎಲ್ಲಿದೆ ಹೇಳು. ನನ್ಗೇನು ಗೊತ್ತಿಲ್ಲ ಸರ್. ಚಿಕ್ಕ ಮಕ್ಕಳಿಗೆ ಮತ್ತೊಬ್ಬರು ಐಸ್ ಕ್ರೀಮ್ ಮಾಡ್ತೀನೋ? ಗೊತ್ತಿಲ್ಲ ಸರ್. ಹೇಳು. ಗೊತ್ತಿಲ್ಲ ಸರ್. ಮರಿದ್ಯಾ? ಹೇಳು ಹೇಳು. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀರ ಹೇಳು. ರಫೀಕ್ ಸರ್, ಎಲ್ರನ್ನೂ ಕಳಿಸ್ಬಿಡಿ. ನನ್ನ ಯಾಕೆ ಹೊಡಿತಿದ್ದಾರೆ ಸರ್? ಅವ್ನು ತಪ್ಪು ಮಾಡಿದ್ರೆ ಅವ್ನು ನಮ್ ಕಾನ್ಸ್ಟೇಬಲ್ ಕಣೋ. ಸರ್. ಗುಡ್ ಜಾಬ್ ಈಶ್ವರ್ ಅವರೇ. ಓಕೆ ಸರ್. ಕಿವಿಡ. ಥ್ಯಾಂಕ್ ಯು ಸರ್. ಸರ್ ನಾನು ಹೋಗದೆ ಸರ್. ಹೇಳಲಿ, ಹೇಳು. ಇತರ ಹೆಂಗಲ್ಲಿ ಹೇಳು. ಇವರಲ್ಲಿ ಮಾಡ್ತಾರ ಇಲ್ಲ ಬೇರೆ ಊರಲ್ಲಿ ಮಾಡ್ತಾ ಇದ್ದೀರಾ? ಮಗಳು ಮತ್ತೊಬ್ಬರು ಐಸ್ ಕ್ರೀಮ್ ಮಾರೋದು, ಅದನ್ನ ತಿಂದು ಚಿಕ್ಕ ಮಕ್ಕಳು ತಲೆ ತಿರುಗಿ ಬೀಳೋದು, ಅವ್ನು ಯಾರು ಅಲ್ಲಿ ಬಂದು ಕಿಡ್ನಾಪ್ ಮಾಡೋದು ಎಲ್ಲ CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ವಿಡಿಯೋ ತೋರಿಸ್ಬೇಕಾ? ವಿಡಿಯೋ ತೋರಿಸ್ಬೇಕಾ? ರಫೀಕ್ ನಿಲ್ಸಿ. ಹೇಯ್, ಯಾರದು? ಸರ್ ಅವ್ನು ಯಾರು ನನಗೆ ಗೊತ್ತಿಲ್ಲ ಸರ್. ಅವಾಗ ನನ್ನ ಗಾಡಿ ಹತ್ರ ಬಂದು ಕಡ್ಡಿ ಐಸ್ ಜೊತೆಗೆ ದುಡ್ಡು ಕೊಡ್ತಾನೆ ಸರ್. ದುಡ್ಡು ಆಸೆ ಪಟ್ಟು ಮಾಡಿದೆ ಸರ್. ಅದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ ಸರ್.